ಎಣ್ಣೆಗೂ ಅಲ್ಲೋಡಲೇ ಮಚ್ಚ ಕಚ್ಕೊಂಡ್ಬಿಡ್ತಾವ. ನಿಮ್ಮ ಕೀಳಾ ಪ್ರೋಗ್ರಾಮ್ ಮುಗೀತಾ ಹೆಂಗೆ? ಆಯ್ತು, ಇನ್ನ ಕೇಳ್ತೀವಿ. ಅಕ್ಕಿ 4 ಗ್ಲಾಸ್ ಹಾಕಿದ್ಮೇಲೆ ನೀರು ಅದಕ್ಕೆ ಡಬ್ಬಲ್ ಹಾಕ್ಬೇಕು. ತೊಳೆಯಕ್ಕೆ ತೊಳೆಯಕ್ಕೆ ಡಬ್ಬಲ್ ಹಾಕಂಗಿಲ್ಲ. ಇವತ್ತು ನೋಡಿ ಏನ್ ಸ್ಪೆಷಲ್ ಅಂದ್ರೆ ಎಲ್ಲ ಸೇರ್ಕೊಂಡು ಇವತ್ತು ನಾನ್ ವೆಜ್ ಚಿಕನ್ ಏನ್ ಮಾಡ್ತಿದ್ರಣ್ಣ? ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ. ಚಿಕನ್ ಫ್ರೈ ಏನ್ರಿ? ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ. ಯಾರು ಭಟ್ರು ನೀವ ಇವ್ರ? ಇಬ್ರು. ನೋಡ್ರಿ ಈ ಭಟ್ರು ಇಬ್ರಿಗೂ ಅಡ್ಗೆ ಮಾಡಕ್ ಬರಲ್ಲ. ನೋಡೋಣ ಅದ್ ಹೆಂಗ್ ಮಾಡ್ತಾರೆ ಅಂತ. ಫಸ್ಟ್ ಟೈಮ್ ಎಷ್ಟನೇ ಟೈಮು? ನಾನು ಫಸ್ಟ್ ಟೈಮ್. ಅವರು ಬೇಜಾರು ತಿನ್ಬೋದ್ ತಾನೆ ಮಾಡಿದ್ರ? 100%. ಏನ್ರಿ ಶಿವರು ತಿನ್ಬೋದೇನ್ರಿ? ಅವ್ರ ಅಣ್ಣನ್ ಫಸ್ಟ್ ಕೇಳೋಣ, ನೀವು ಎಷ್ಟು ಸಲ ತಿಂದಿದ್ದೀರಾ ಊಟ? ಇವ್ರು ನಿಮ್ಮ ತಮ್ಮವ್ರು ಮಾಡಿದ್ದು ಹೆಂಗ್ ಮಾಡ್ತಾರೆ? ಪರವಾಗಿಲ್ರಿ, ಹಂಗಾರೆ ತಿನ್ಬೋದು. ಇಷ್ಟು ಗ್ಯಾರಂಟಿ ಕೊಟ್ಟಾದ್ಮೇಲೆ ಬನ್ನಿ ನೋಡೋಣ ಏನೇನ್ ಮಾಡ್ತಾರೆ ಏನೇನ್ ಮಾಡಲ್ಲ ಅನ್ನೋದನ್ನ. ಶ್ರೀಧರ್ ಅವರು ನೀಟ್ ಅಂದ್ರೆ ಶ್ರೀಧರ್ ಅಂದ್ರೆ ನೀಟು ಅಲ್ವೇನ್ರಿ? ನಮ್ ಭೂಪತಿ ಅವ್ರು ಯಾಕೋ ಏನು ಮಾತಾಡ್ತಿಲ್ಲ, ನೋಡ್ಕೊಳ್ಳಿ ಇವ್ರನ್ನ. ಚಟಪಟ ಚಟಪಟ. ಒನ್ಸ್ ಮೋರ್. ನೀವು ಏನಾದ್ರು ಅಡ್ಗೆ ಮಾಡ್ತಿದ್ರಿ ಇದಕ್ಕೂ ಮೊದಲು? ಮಾಡ್ತಿದ್ವಿ. ಏನ್ರಿ ಬರೋತ್ತವ್ರ, ಎಷ್ಟು ಗಂಟೆಗೆ ಬಂದ್ರಿ? 6 ಗಂಟೆಗೆ ಬಿಟ್ವಿ. ಇಲ್ಲಿಗೆ ಬಂದಿದ್ದು 8 ಗಂಟೆ. ಎಲ್ಲಿ ಬೆಂಗಳೂರು 8 ಗಂಟೆ ಬಿಟ್ರಾ? 6 ಗಂಟೆಗೆ ಬಿಟ್ರಾ? 6 ಗಂಟೆ. ಹೆಂಗೆ ದೋಬಸ್ಪೇಟೆ ಬಂದು ಹಿಂಗೆ ಬಂದ್ರಾ? ದಾಬಸ್ಪೇಟೆ. ಏನೋ ಹೆಲ್ಪ್ ಮಾಡಕ್ ಹೋಗ್ತವ್ರೆ, ಏನೋ ನೋಡ್ತಾರೆ ಬೇಜಾಯ್ತಾ ಬಂದಿಲ್ವ ಅಂತ. ನಮ್ ದೇವು ಮತ್ತೆ ಭರತ್ ಬಾಹುಬಲಿ ಅವ್ರು ಇಲ್ಲೇ ಅವ್ರ. ಕತ್ನೊಳಗೆಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಬ್ಯಾಟ್ರಿ ಐತೆ. ಬ್ಯಾಟ್ರಿ ಇಟ್ಟವ್ರೆ. ಚಾರ್ಜ್ ಆಗಿದೆಯಾ? 6 ವರ್ಷ ಬ್ಯಾಟ್ರಿ ಅದು. 6 ವರ್ಷ ಬ್ಯಾಟ್ರಿ. 1.5 ಕಿಲೋಮೀಟರ್ ಹೋಗುತ್ತೆ. 1.5 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗ್ತದೆ. 1.5 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗ್ತದೆ ಇದು. ಮಹೇಶ್ ಅವರೇ, ನೀನ್ ಇಟ್ಕೊಳ್ಳ ಅಂದ್ರೆ ನಿಮಗೆ ಕಾಣಿಸುತ್ತೆ. ಹಳ್ಳಿಲಿ ಎಷ್ಟು ಕಷ್ಟ. ಬೆಂಗಳೂರಲ್ಲಿ ಸ್ವಲ್ಪ ರಿಸ್ಕ್ ಜೀವನ ನಡೆಸಕ್ಕೆ. ಅಲ್ಲ ನಿಮ್ದೆ ಅಣ್ಣ ಎಷ್ಟು ತಿಂಗಳು? 19 ದಿನ. ಇದೇ ಕೋಳಿಗಳು, ಬಟ್ ಇಲ್ಲಿಂದನೇ ಬರ್ತೈತೆ ಅಂತಲ್ಲ, ಈ ಥರ ಹಳ್ಳಿಗಳು ಸುತ್ತಮುತ್ತ ಫಾರ್ಮ್ ಎಲ್ಲೆಲ್ಲಿ ಇರ್ತಾವ ಅಲ್ಲಿಂದಾನೇ ನಮಗೆಲ್ಲ ಕೋಳಿಗಳು ಬರೋದು. ಇವ್ರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸ್ಟಾರ್ಟ್ ಆಯ್ತು. ಶ್ರೀಧರ್, ಬಿರಿಯಾನಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ? ಸ್ಟಾರ್ಟ್ ಮಾಡಿದ್ವಿ ಈಗ. ಏನೇನ್ ಮಾಡಿದ್ರಿ ಹೇಳಿರಿ. ಆಯಿಲ್ ಹಾಕಿದೆ, ಆಯಿಲ್ ಹಾಕೋರ, ಶುಂಠಿ ಹೌದು ಹೌದು. ಬ್ಯಾಚುಲರ್ ಮಾಡೋದು ಸ್ವಲ್ಪ ನೀವು ಯಾವ ತರ ಮಾಡಿದ್ರು ಸ್ವಲ್ಪ ಟೇಸ್ಟ್ ಚೆನ್ನಾಗಿ. ಅದೇನು ಹುಳನೇನ್ರಿ? ಅಲ್ಲ ಫ್ರೈಗೆ ಹೇಳ್ಬಿಟ್ಟು ಹುಡುಕ್ರಿ. ನಾಟಿ ಸ್ಟೈಲ್ ಶ್ರೀಧರ್ ಸ್ಪೆಷಲ್, ಶ್ರೀಧರ್ ಶಿವ ಸ್ಪೆಷಲ್ ಅಂತ, SS ಸ್ಪೆಷಲ್. ಎಲ್ಲ ಮನೆ ಪಕ್ಕದವ್ರೇನಾ? ಇಲ್ಲೂ ಪಕ್ಕ ನಿಂತಿದ್ರ ಅದಕ್ಕೆ. ಏನಪ್ಪ ಬಿರಿಯಾನಿಗೆ ಯಾವುದು, ಫ್ರೈಗೆ ಯಾವುದು? ಇದು ಬಿರಿಯಾನಿ, ಇದು ಫ್ರೈ. ಓಕೆ, ನಿಮ್ಗೆ ಏನು ಸ್ಪೆಷಲ್ಲು? ನಿಮ್ಗೆ ಯಾವ್ದು ಇಷ್ಟ? ನಮಗೆ ಫ್ರೈ. ಇನ್ನೊಂದು 2 ಪೀಸ್ ಅದಕ್ಕೆ ಎಕ್ಸ್ಟ್ರಾ ಹಾಕಿದ? ಅದು ಎಣ್ಣೆಗೆ ಇದಾಕ್ಬೇಕು, ಇಲ್ಲ ಸ್ಮೆಲ್ ಹಂಗೆ ಇರ್ತದೆ. ನೀರು ಹಾಕ್ಮೇಲೆ ಚಿಕನ್ ಹಾಕ. ಹೇಗಿದ್ರು ತಿನ್ನಲೇಬೇಕು, ಈಗ ಬೇರೆ ಆಪ್ಷನ್ ಇಲ್ಲ. ಚಿಕನ್ ಹಾಕಿದ್ರೆ ಇನ್ನ ಲೇಟಾ? ಇನ್ನು ಲೇಟು. ಅದೊಂದ್ ಸ್ವಲ್ಪ ಕುದಿ ಎತ್ಬೇಕು, ಮಸಾಲೆ ಎಲ್ಲ ಆ ಸ್ಮೆಲ್ ಎಲ್ಲ ಹೋಗ್ಬೇಕು. ಹಂಗೇನ್ ಇಡಲ್ಲ ತಾನೆ? ಅಕ್ಕಿ ಹಾಕ್ಬಿಟ್ಟೆ ನೀರು ಹಾಕ್ತೀರಾ, ಇಲ್ಲ ನೀರು ಲೋಟ ನೀರು ಸಹ ಬಿಟ್ಟಾಗಿ ಇಕ್ತೀರಾ? ಹಂಗೆಲ್ಲ ಮಾಡಲ್ಲ, ನೀಟಾಗಿ ಅಳತೆ ಮಾಡಿ ಹಾಕ್ತೀವಿ. ಇರ್ಲಿ ಬಿಡು, ಹಾಕ್ಬಿಡು ಎಲ್ಲ. ಸಾಕ್ಬಿಡು, 3 ಲೋಟ ಆಗಿದೆ. ಸಾಕ್ಬಿಡು. ಸಾಲ್ಟೇಜ್ ಬರ್ಬಾರ್ದು. 1 kg ಅದೇ ಒಂದು ಟೈಮ್ಗೆ 4 ಗ್ಲಾಸ್ ಆಗಿದೆ. ನೀರು ಎಷ್ಟು ಡಬಲ್ ಹಾಕ್ಬೇಕು ಮಹೇಶ್. ತೊಳ್ಕೊಬೇಕು ಸ್ವಲ್ಪ.
ಅರ್ಧ ಗ್ಲಾಸ್ ಎತ್ತ, ಅಲ್ಲಿ ಮಸಾಲ ಕಮ್ಮಿ ಐತೆ. ಜಾಸ್ತಿ ಹಾಕ್ಬೇಕಾಗಿತ್ತಲ್ವಾ ಮೊದಲೇ? ಐಡಿಯಾ ಇರ್ಲಿಲ್ವಾ? 3 ಹಾಕು, ಅಲ್ಲಿ ಅವ್ನು 4 ಹಾಕು. ಯಾಕೋ ಅರ್ಧ ಲೋಟ ವಾಪಸ್ ತೆಗಿತವ್ರ? ಯಾಕ್ರೆ ಶ್ರೀಹರಿ? ಭಟ್ರು ಯಾಕ ಭಟ್ರು ಏನೋ ರಾಂಗ್ ಕಮಿಟ್ಮೆಂಟ್ ಕೊಟ್ಟಿದ್ರು ಅವಾಗಲೇ. ಹೌದು, ಅಪರೂಪಕ್ಕೆ ನಮ್ಮ ಮಹೇಶ್ ಭೂಪತಿಯವ್ರು ಏನೋ ಮಾತಾಡಿದ್ರು, ಯಾಕೆ ಹೊರಟೋದ್ರು ನೋಡ್ರಿ. ಭರತ್ ನಾವು ಫ್ರೈ ಮಾಡ್ತೀವಲ್ಲ ಆ ಟೈಪ್ ಅಲ್ಲಿ ಅರ್ಧ ಬೇಯ್ಬೇಕು. ಬೆಂದಾದ್ಮೇಲೆ ನೀರ್ ಹಾಕ್ಬಿಟ್ಟು ಅಕ್ಕಿ ಹಾಕ್ಬೇಕು. ಆಮೇಲೆ 3 ಇಷ್ಟು ಒಂದು ಸ್ವಲ್ಪ ಹೊತ್ತು ಬೇಯಬೇಕು ಚೆನ್ನಾಗಿ. ಹೌದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಅದೇ ಬೆಂದ್ಕೊಂಡ್ಬಿಡ್ತತೆ. ಏನ್ ಮಾಡ್ತಿದ್ರಪ್ಪ ಇಬ್ರು? ರೈಸು 4 ಗ್ಲಾಸು ರೈಸ್ ಹಾಕಿದೀವಿ. ರೈಸ್ ನೀಟಾಗಿ 4 ಗ್ಲಾಸ್ ತೊಳಿತಾ ಇದ್ದೀರಾ ಅಂತ ಹೇಳಿ 4 ಗ್ಲಾಸು ರೈಸ್ ಹಾಕಿ ಪಾತ್ರೆಯಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಅಳತೆಗೆ ಇನ್ನೊಂದು 4 ಗ್ಲಾಸ್ ಎಕ್ಸ್ಟ್ರಾ ಹಾಕಿ 8 ಗ್ಲಾಸ್ ಮಾಡಿ ಕುಕ್ಕರ್ಗೆ ಹಾಕ್ತಾ ಇದೀವಿ. ಶ್ರೀಧರ್ ಇವ್ರು ಏನ್ ಹೇಳಿದ್ರು ನನ್ಗೆ ಅರ್ಥ ಆಗ್ಲಿಲ್ಲ. ಏನ್ರಿ ಅದು? 4 ಗ್ಲಾಸು ಅಕ್ಕಿ ಹಾಕಿದೀವಿ. ಅಕ್ಕಿ 4 ಗ್ಲಾಸ್ ಹಾಕಿದ್ಮೇಲೆ ನೀರು ಅದಕ್ಕೆ ಡಬಲ್ ಹಾಕ್ತೀವಿ. ತೊಳೆಯಕ್ಕೆ ತೊಳೆಯಕ್ಕೆ ಡಬಲ್ ಹಾಕಂಗಿಲ್ಲ. ಗ್ಲಾಸ್ ಉಪ್ಪು ಎಷ್ಟು ಅಂತವ್ರೆ? ಉಪ್ಪು ಎಷ್ಟು ಹಾಕ್ಬೇಕು? ಹಾಕೋಣ 1-2 kg ನೋಡಿ. ಕಲ್ಲುಪ್ಪುನು ಎಷ್ಟು ತಂದವ್ರೆ? 2 ಎಕ್ಸ್ಟ್ರಾ ಅದ್ರ ಮೇಲೆ ಒಂದು ಡ್ರಾಪ್ ಹಾಕಲ್ಲ? ಹಾಕಂಗಿಲ್ಲ. ಅದು ಒಂದ್ ಸ್ವಲ್ಪ ಭರತ್ ಅವ್ರ ಫೇವ್ರೇಟು. ನೀವು 8 ಲೋಟ ಹಾಕಿದ್ರೇನ್ರಿ? 1 ಲೋಟ ಹೆಚ್ಚು ಕಮ್ಮಿ ಆಗಿಲ್ವಾ? 1 ಡ್ರಾಪ್ ಹೆಚ್ಚು ಕಮ್ಮಿ ಆಗಿಲ್ಲ ತಾನೆ? ಮತ್ತೆ ನೋಡೋಣ. 1.5 ಕಿಲೋಮೀಟರ್ ಹೋಗ್ಬೇಕು. ಓ 1.5 ಕಿಲೋಮೀಟ್ರು. ಟೈಮ್ ಎಷ್ಟು ನೋಡ್ರಿ? 9:48. ಭರತ್ ಅವರು ಫುಲ್ ನೋಡ್ರಿ ಬೆಂಕಿ ಬಣ್ಣ ಹಚ್ಚಿದ್ರು, ಅಕ್ಕಿ ಒಳಗೆ ಹಾಕ್ಬಿಟ್ರು. ಹಾಕಿಲ್ವಾ? ಅಂತ ರಜನಿಕಾಂತ್ ಸ್ಟೈಲ್ ಒಳಗೆ ಎಸ್ಬಿಟ್ರು. ಏನ್ ಮಾಡ್ತಿದ್ದೆ ಭರತ್? ಫ್ರೈ ಮಾಡ್ತಿದಾರ ಅಲ್ಲ ಈಗ ಮತ್ತೆ ಫ್ರೈ. ಅದ್ಯಾವ್ದು ಏನೋ ಹಾಕಿದ್ರೆ? ಇದು ಬಿರಿಯಾನಿಗೆ, ಅದು ಫ್ರೈಗೆ ಹಾಕ್ತಿರೋದು. ಇದು ಬಿರಿಯಾನಿ. ಅದೇ ಇನ್ನ ಬೇಯ್ಬೇಕಿದು. ಖಾಲಿ ಸಾಕ್ ಬಿಡ್ರಿ. 1.5 ಹಾಕಿದ್ವಿ. ಜಾಸ್ತಿ ತಿನ್ಬಾರ್ದು. ಆಯ್ತು ಜಾಸ್ತಿ ತಿನ್ಬಾರ್ದು. 3 ತಂದಿದ್ವಾ? ಇದು 1.5 ಇದಕ್ಕಂತ ಒಂದು ಮೊಟ್ಟೆ ಫ್ರೈ ಹಾಕಿದ್ವಿ. ಬರತ್ತವ್ರ ನೋಡಿ. ಶ್ರೀಧರ್ ಅವ್ರ 8 ಗ್ಲಾಸ್ ನೀರ್ ಹಾಕವ್ರೆ. ಸರಿನಾ? ಏನಾರು ಹಾಕ್ಬೇಕಾಯ್ತಾ? ಸರಿ ಆಮೇಲೆ ನೀನ್ ನೋಡೋಣ. ಅಲ್ಲ ಬಂದಿಲ್ಲ ಅಂದ್ರೆ ಬಿರಿಯಾನಿ ಆದ್ಮೇಲೆ ನೋಡೋಣ. ಮತ್ತೆ ಇದಕ್ಕೇನು ಎಕ್ಸ್ಟ್ರಾ ನೀರ್ ಹಾಕ್ಬೇಕಾ? ನೋಡೋಣ. ಅಕ್ಕಿ ಹಾಕೈತೆ ತಾನೆ? ಅಂದ್ರೆ ಈಗ ಅದು ಗಟ್ಟಿ ಹಾಕುತ್ತೋ ತೆಳ್ಳಗೆ ಹಾಕೋದು ನೋಡ್ಕೊಂಡು ನೀರ್ ಹಾಕ್ಬೇಕು, ಹಾಕ್ಬಾರ್ದು. ಬಿಸಿನೀರ್ ಹಾಕ್ಬೇಕು, ತಣ್ಣೀರ್ ಹಾಕಂಗಿಲ್ಲ. ಈಗ ಅದು ಹೌದಾ? ಬಿಸಿನೀರ್ ಹಾಕ್ಬೇಕು. ಇದು ಯಾಕೆ ಬಿರಿಯಾನಿ ಈ ಕಲರ್ ಐತೆ? ಒಂದೊಂದ್ ಕಡೆ ಹಸಿರು ಕಲರ್ ಬರ್ತೈತೆ. ನಾವು ಜಾಸ್ತಿ ಮೆಣಸಿನ್ಕಾಯಿ ಮತ್ತೆ ಪುದೀನ ರುಬ್ಬ ಹಾಕಿಲ್ಲ, ಅಚ್ಚಚ್ಚೆ ಹಂಗಂಗೆ ಹಾಕಿದೀವಿ. ರುಬ್ಬ ಹಾಕೋರೆ ಕಲರ್ ಚೇಂಜ್ ಆಗುತ್ತೆ. ನೋಡ್ರಿ ಬೇಕಾ? ಸೈಡ್ಸ್ಗೆ ರೆಡಿ ಆಗ್ತೈತೆ. ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು. ಬೇರೆ ಏನಾಯ್ತಾ ಇದಕ್ಕೆ? ಅಷ್ಟೇ. ಇದಕ್ಕಷ್ಟೇ. ಬೇರೆ ಬೇರೆ ಅದೇ ಗೊತ್ತಿಲ್ಲಪ್ಪ ಏನಾಯ್ತು. ಟೊಮೊಟೊ ಏನಾರು ಕಟ್ ಮಾಡ್ತೀರಾ ಅಂತ? ಶ್ರೀಧರ್ ಅವರೇ ಕ್ಲೀನಿಂಗ್ ಕೆಲಸ ರೆಡಿ ಆಯ್ತಲ್ಲ? ಬ್ಯಾಟಿಂಗೇನಾ? ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ರಿ ಹೇಳ್ರಿ. ಹೇಳು ಅವಾಗಲೇ ಹಾಕಿ ರುಬ್ಬಿ ರೆಡಿ. ಇವಾಗ ಹೇಳ್ತಾ ಇದ್ದೀರಾ? ಈಗ ಹೇಳು ಎಲ್ಲ ಏನೇನು ಹಾಕಿದ್ದೀರಾ? ಏನೇನು ಗೊತ್ತಿಲ್ಲ, ಒಟ್ಟೊಳಗೆ ತಿಂದು ನೀನೇ ಹೇಳ್ಬೇಕು. ಉಪ್ಪು ಖಾರ ಕರೆಕ್ಟ್ ಆಗಿದೆ. ವಾ, ಮಸಾಲೆ ಟೇಸ್ಟ್ ನೋಡ್ತಾವ್ರಿ. ಮಸಾಲೆ ಟೇಸ್ಟ್ ನೋಡಿ ತಿನ್ಬೋದಾ ತಿನ್ಬಾರ್ದು ಅಂತ. ಉಪ್ಪು ಜಾಸ್ತಿ ಐತೆ ಅಂತಾರೆ, ಒಬ್ರು ಖಾರ ಪುಡಿ ಕಡಿಮೆ ಐತೆ ಅಂತವ್ರೆ. ಶ್ರೀಧರ್ ಟೇಸ್ಟ್ ಮಾಡೋದಲ್ಲ ಹೆಂಗನ್ಸ್ತು? ಸ್ವಲ್ಪ ಕಡಿಮೆ ಇದೆ. ಖಾರ ಕಡಿಮೆ ಇದೆಯಾ? ಉಪ್ಪು ಕರೆಕ್ಟ್ ಇದೆ. ಫೈನಲಿ ಬಿರಿಯಾನಿ ರೆಡಿಯಾಗಿದೆ. ಊಟ ತಿನ್ನಬೇಕು. ಆದ ಇಷ್ಟು ಬೇಗ ಇದು ಫ್ರೈನಾ? ಹೌದು, ಇದು ಫ್ರೈ, ಇದು ಬಿರಿಯಾನಿ, ಇದು ಸೈಡ್ಸು. ಫಂಕ್ಷನ್ ಇದೆ, ಪಾರ್ಟಿ ಇದೆ ಅಂದ್ಬಿಟ್ಟು ಹೋಗಿ ಮುಗಿಸ್ಕೊಂಡು ಹಂಗೆ ಅವ್ರ ತೋಟಕ್ಕೆ ಬಂದಿದ್ವಿ. ಎಳ್ನೀರು ಕಿತ್ಕೊಟ್ರು, ಕುಡಿತಾ ಇದ್ವಿ. ಇದಕ್ಕೆ ಹತ್ತಕ್ಕಾಗಲ್ಲ ಈ ಮರ? ಅಲ್ಲ ಅಂತ ದೊಡ್ಡ ಮರನೇ ಹತ್ತಿದ್ದೀರಾ? ಇದ್ಯಾವುದು? ಇಲ್ಲಿಗ
6 ವರ್ಷ ಆಗೈತಾ ನೀ ಬಂದು? ನೀವು ಸರಿ ಟ್ರೈನಿಂಗ್ ಕೊಟ್ಟಿಲ್ಲ ನಮ್ಮ ಹುಡುಗಂಗೆ. ರೇವಣ್ಣ ಕುಮಾರ್ ಅವ್ರ ನಾವು ಯಾಕೆ ಟ್ರೈನಿಂಗ್ ಕೊಟ್ಟಿಲ್ಲ? ಏನಂತ ಹೇಳ್ಬಿಡ್ರಿ ಕೀಳಕ್ಕೆ ಅಂದ್ರೆ. ಭರತ್ ಕುಮಾರ್ ಅವ್ರ ಬಂದು ಸೈಲೆಂಟ್ ಆಗಿ ನಿಂತವ್ರೆ, ಎಲ್ಲಿ ಮ್ಯಾಲ್ ಬಿದ್ದುಬಿಡ್ತೈತೆ ಅಂತ. ಮಿಸ್ಟರ್ ಭರತ್ ಕುಮಾರ್ ಯಾಕ್ರಿ ಇಲ್ಲಿ ಬಂದು ನಿಂತ್ಕೊಂಡ್ರಿ? ಒಂದು ಎಳ್ನೀರು ಕುಡ್ದೀವಿ, ಹೊಟ್ಟೆ ತುಂಬಾಗೈತೆ ನೋಡಿ. ನಾನು 2 ಕುಡ್ದೆ ಕೊಡು. ತಂಪು ಪಾನೀಯನ ಕುಡಿಯಕ್ಕೆ ಹೋಗ್ಬೇಡ್ರಿ, ಎಳನೀರನ್ನ ಜಾಸ್ತಿ ಕುಡೀರಿ ಅಷ್ಟೇ. ಮತ್ತೆ ಇನ್ನೊಂದು ಪಾನೀಯನ್ನು ಕುಡಿಯಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಮುಂದಾಗಿದೆ. ನಿಮ್ಮ ಕೀಳ ಪ್ರೋಗ್ರಾಮ್ ಮುಗೀತಾ ಹೆಂಗೆ? ಆಯ್ತು, ಕೇಳ್ತೀವಿ. ಏನಂತ ಹೇಳಿದ್ರು ಎಳ್ನೀರ್ನ ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ, ಎಳ್ಳಿನ ಕೀಳ್ತಾವ್ರೆ. ಅವ್ರ ಹೆಗ್ಲ ಮೇಲೆ ಕೂತ್ಕೊಳ್ಳು, ಅವ್ರ ಹೆಗ್ಲ ಮೇಲೆ ಕೂತ್ಕೊಳ್ಳು. ನೀವು ಹಂಗೆ ಹೇಳ್ತೀರ್ರಿ. ಅಲ್ಲಿ ಕೆಚ್ಕೊಂಡ್ರದು ಎಣ್ಣೆಗೂ ಅಲ್ಲಡಲೇ ಮಚ್ಚ ಕಚ್ಕೊಂಡ್ಬಿಡ್ತಾವ. ಚೆನ್ನಾಗಿ ಕಿತ್ತವ್ರೆ. ಏಯ್ ಏನ್ ಕಿತ್ತಿದ್ರಿ? ಇದೇನ್ರಿ ಇದು ಫ್ರೆಂಡ್ಸ್? ನೋಡಿ ಕಿತ್ತಿರೋದು ನೋಡು. ಇಲ್ಲಿ ನೋಡ್ರಿ, ಎಂತದ್ ಕಿತ್ತವ್ರೆ ನೋಡ್ರಿ. ಅವು ಅಳಿಲು ಕುಡ್ದಿರೋದು ಏನ್ ಮಾಡಕ್ಕಾಗಲ್ಲ. ಝೂಮ್ ಮಾಡಿ ನೋಡ್ಕೊಳ್ಳಿ. ಕಿತ್ತಿರೋದ್ ಬರೀ 4 ಅಷ್ಟೇ. ಇವೆಲ್ಲ ಬೂಡೆ. ಇಲ್ಲ ಅಲ್ಲೊಂದ್ 3 ಕಿಟ್ಟಾಕರ, ಅಲ್ಲೊಂದ್ 3. ಎಲ್ಲ ಬುಳ್ಳೆ ಕಣಲ್ಲ. ಫ್ರೆಂಡ್ಸ್ ಏನೋ ಮಾಡಲು ಹೋಗಿ ಏನೇನೋ ಮಾಡಿದ್ರು. ಬುರ್ಡೆ ಕಿತ್ತಾಕವ್ರೆ, ಬುರ್ಡೆ ಮನುಷ್ಯರು. ಇಲ್ಲೊಂದ್ 3 ಕಿತ್ತೆ, ಅಲ್ಲೊಂದ್ 3 ಇಕ್ಕವ್ರೆ. ಓಕೆ, ಸೈಡಿಗೆ ಕಟ್ ಹಾಕಿದ್ದೀರಾ? ಕ್ಲೀನ್ ಮಾಡಿದ್ರಾ? ಹೌದಣ್ಣ. ಒಂದೇ ತಾಗಿದ್ರೆ ಎಲ್ಲ ರಚಿ ಮಾಡ್ಕೊಂತ ಹೇಳ್ತಾರೆ. ನಾನು ಆ ಕಡೆ ಸೈಡ್ ಇದ್ದೀನಿ. ಹೌದ್ರಾ? ಅವು ಹಸುಗಳು ಇಲ್ಲಿ ಕಟ್ಬಿಡೋದಾ? ಸೈಡ್ ಕಟ್ ಹಾಕ್ತೀನಿ, ಎಮ್ಮೆ ಕೂಡ 10 ಕಟ್ ಹಾಕ್ತೀನಿ. 4 ಇಲ್ಲೇ ಇರ್ತದೆ. ಎಷ್ಟು ಲೀಟರ್ ಕೊಡುತ್ತೆ ಇದು? 5 ಲೀಟರ್ 4 ಲೀಟರ್ ಕೊಡುತ್ತೆ. ಇದು ಏಮೆ? ಇದು ಮನೆಗೆ 3 ಲೀಟರ್ ಕರಿ. ಇದು ಮನೆಗೆ ಮಾತ್ರ ಯೂಸ್ ಮಾಡ್ಕೊಂತಾರೆ. ಇದು ತುಪ್ಪ ಬೆಣ್ಣೆ ಏನೋ ಮಾಡ್ತೀರಾ? ಮಾಡ್ತೀವಿ ನಮ್ಮ ಮನೆಗೆ ಅಷ್ಟೇ. ಹಾಂ, ಕುಡ್ಸುತ್ತೆ. ಮತ್ತೆ ನಾನು ಕುಡಿಬೇಕಾರೆ ಕುಡೀಲಿ.